ಇವತ್ತು ಭಾಳ 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 ಸಂತೋಷದ ದಿವಸ. ಏಕೆಂದರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಇವತ್ತು ನಮಗೆ ಭಗೀರಥ ತಂಡಕ್ಕೆ ಸಂಪೂರ್ಣವಾಗಿ, ನನಗೆ ಅಂತಲ್ಲ, ಭಗೀರಥ ತಂಡಕ್ಕೆ, ಭಗೀರಥ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ಅವರ ಆಶೀರ್ವಾದ ಇರಲಿ ನಮಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಮೇರ್ನಟ ಅಂತ ಹೇಳ್ತಾ ಇರ್ತೀವಿ ಯಾವಾಗ್ಲೂ. 200 ಚಿತ್ರಕ್ಕಿಂತ ಜಾಸ್ತಿ ಮಾಡಿದ್ದಾರೆ ನಿಜ. ಅದ್ರ ಹಿಂದೆ ಯಾರು ಪರಿಶ್ರಮ ಯಾರ್ದು ಅದೆಲ್ಲ ಗೊತ್ತಿದೆ ನಮಗೆ. ಚಿನ್ನೇಗೌಡರು ಇರ್ಬೋದು, ಶ್ರೀನಣ್ಣ ಇರ್ಬೋದು, ಗೋವಿಂದ ಬಹಳ ಬೆನ್ನೆಲುಬು, ಇಡೀ ಕುಟುಂಬಕ್ಕೆ ಬೆನ್ನೆಲುಬು. ಹಾಗಾಗಿ ಅವರು ಮೇರ್ನಟ ಆದ್ರು. ಮತ್ತೆ ಅಷ್ಟು ದೊಡ್ಡ ಇಡೀ ಕರ್ನಾಟಕದಲ್ಲೇ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನುವಂಥ ಒಂದು ದೊಡ್ಡ ನಟ, ಸಾರ್ವಭೌಮ ರಾಜ್ಕುಮಾರ್ ಅನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾದರು. ಹಾಗಾಗಿ ಯಾವುದೇ ಆಗಲಿ, ಅವ್ರ ಸಿನಿಮಾನೂ ಅಷ್ಟೇ, ತೆರೆ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಈಗ ಹೇಳ್ತಾ ಇದ್ರು, ಆಕ್ಚುಲಿ ಅವರು ನಂತರನೇ ಡ್ರೆಸ್ ತರಿಸ್ಕೊಂಡಿದ್ರು. ಕೆಲವು ತುಂಬ ಸೀರಿಯಸ್ ಇದು ಫೈಟ್ ಇದೆ, JP ನೀವು ಸುಮ್ಮನೆ ಇರಿ, ನಾನು ಮಾಡ್ತೀನಿ ಅದನ್ನು ಅಂತ ಹೇಳಿದ್ರು, ತರಿಸ್ಕೊಂಡಿದ್ರು. ಆದರೆ ನಾನು ಮಾಡೋದು ನೋಡಿಬಿಟ್ಟು ಅವರು ನೀವೇ ಮಾಡಿ ಅಂತ ಬಹಳ ಪ್ರೋತ್ಸಾಹ ನೀಡಿದ್ರು, ಸಿಕ್ಕಾಪಟ್ಟೆ ಪ್ರೋತ್ಸಾಹ. ಅದರಲ್ಲೂ ಒಂದೊಂದು ದಿವಸ ಅದು ನನ್ಗೆ ಭಾಳ ಆಶ್ಚರ್ಯ ಆಯ್ತದೆ, ಅಷ್ಟು ದೊಡ್ಡ ಫೈಟ್ ಒಂದೊಂದು ದಿವಸದಲ್ಲೇ ಮಾಡಿ ಮುಗಿಸಿದ್ದಾರೆ. ಯಾಕೆಂದರೆ ಬೆಳಗ್ಗೆಯಿಂದ 4 ಗಂಟೆವರೆಗೂ ನಾನು ಸ್ಟ್ರೈಕ್ ಭಾಗವಹಿಸ್ತಾ ಇದ್ದೆ, ಎಲ್ಲಿ ಕಾವೇರಿ ಇದ್ದು ಮೈಸೂರು ಅರಮನೆ ಮುಂದೆ. ಮತ್ತೆ 4 ಗಂಟೆ ಮೇಲೆ ಓಡೋಗಿ ಶೂಟಿಂಗ್ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಚಿನ್ನೇಗೌಡರು ಸಾರ್ಗೆ ಕ್ಷಮೆ ಕೇಳ್ತೀನಿ. ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಅಲ್ಲಿ ಹೋರಾಟ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆದರೂ ಸ್ವಲ್ಪ ಶಕ್ತಿ ಮೀರಿ ಇನ್ವಾಲ್ವ್ಮೆಂಟ್, ತಿಲ್ಲ ಮಂಜು ಸರ್ ಹೇಳ್ದಂಗೆ ಇನ್ವಾಲ್ವ್ಮೆಂಟಲ್ಲಿ ಇದ್ದೆ. ಕ್ಲೈಮ್ಯಾಕ್ಸ್ 2 ದಿವಸ ಮಾಡಿದ್ದಾರೆ ಸರ್. ಕಾವೇರಿ ಕ್ರಾಸಿನ ಅಧ್ಯಕ್ಷ ನಾನೇ. ಸೊ ಹಾಗಾಗಿ ಆ ನೀರಿನ ವಿಚಾರ ಬಂದಾಗ, ನಾಡಿನ ನೆಲ ಜಲ ವಿಚಾರ ಬಂದಾಗ ನಾನು ಮನೇಲಿ ಮಲ್ಗೋನಲ್ಲ, ಕೂತ್ಕೊಳ್ಳೋನಲ್ಲ. ಹಾಗಾಗಿ 100 ದಿವಸ ಸತತವಾಗಿ ಮಾಡಿದ್ದೀವಿ. ನಮ್ಮ ರಾಜ್ಯಕ್ಕೆ ನ್ಯಾಯ ಬೇಕೇ ಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ಕಳೆದ ಬಾರಿ 1 ತೊಟ್ಟು ನೀರು ಕೂಡ ಮಂಡ್ಯ ಜಿಲ್ಲೆಗೆ ನೀರು ಬಿಡಲಿಲ್ಲ ವ್ಯವಸಾಯಕ್ಕೆ. ಮಂತ್ರಿಗಳೇ ಹೇಳ್ಬಿಟ್ರು ನೀರು ಬಿಡಲ್ಲ ಈ ವರ್ಷ, ನೀರು ಬೆಳೆ ಬೆಳಿಬೇಡಿ ಅಂತ. ನಾವು ಏನು ಸ್ಟಾಕ್ ಮಾಡಿದ್ವಿ KRS ಅಷ್ಟು ನೀರು ಕೂಡ ಇದು ಇವ್ರಿಗೆ ತಮಿಳ್ನಾಡಿಗೆ ಬಿಟ್ಟಿದ್ದಾಯಿತು. ಅದು ಕೋರ್ಟ್ ನಿರ್ದೇಶನದ ಪ್ರಕಾರವಾಗಿ ಹಂತವಾಗಿ ಅಷ್ಟು ನೀರನ್ನು ನಾವು ಬಿಟ್ಟಿದ್ದೀವಿ. ನಾವು ಕುಡಿಯೋಕ್ಕೆ ಬಿಟ್ಟು ವ್ಯವಸಾಯಕ್ಕೆ ಇಲ್ಲದೆ. ಹಾಗಾಗಿ ಆ ಹೋರಾಟ ಅನಿವಾರ್ಯ ಆಯಿತು, ಮಾಡಿದೆ. ಏಕೆಂದರೆ ಶೂಟಿಂಗ್ ನಡೆಯುವಾಗ ಸ್ಟಾರ್ಟ್ ಆಗೋಯ್ತು ಅದು ಕಾವೇರಿ. ಹಾಗಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಹಿರಿಯರ ಒಂದು ಮಾತುಗಳು ನನಗೆ ಬುದ್ಧಿವಾದ, ಅವರ ಆಶೀರ್ವಾದ ಅದು. ಹಾಗಾಗಿ ಮುಂದಿನ ನನ್ನ ಎಲ್ಲ ಚಿತ್ರಗಳಲ್ಲೂ ಕೂಡ ಈಗಾಗಲೇ 2 ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಶಕ್ತಿ ಮೀರಿ ನನ್ನ ಒಂದು ಟ್ಯಾಲೆಂಟ್ ಅಥವಾ ಏನಿದೆ ಅದನ್ನು ನಾನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸಾರ್ಗೆ ಹೇಳ್ತಾ ಇದ್ದೀನಿ, ಚಿನ್ನೇಗೌಡರು ಸಾರ್ಗೆ. ಹಾಗಾಗಿ ಅವರ ಆಶೀರ್ವಾದ. ಮ್ಯೂಸಿಕ್ ತಾವೆಲ್ಲ ನೋಡಿದ್ರಿ, ಪ್ರದೀಪ್ ವರ್ಮ ಅವರು ಭಾಳ ಎಕ್ಸ್ಟ್ರಾಡಿನರಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರು ನಾನು ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದೆ, ಸ್ವಲ್ಪ ಯಾವುದಾದ್ರೂ ಒಂದು ಸಾಂಗ್ ಆದರೂ ಸ್ವಲ್ಪ ನೀವು ಹೈಲೈಟ್ ಮಾಡಿ ಅಂತ. ಕೊನೆಗೂ ಮಾಡೇ ಬಿಟ್ಟರು ಅದನ್ನು. ಕೊನೆ ಲಾಸ್ಟ್ಗೆ ಬಂದ ಬಗೆರೋದು ಅನ್ನುವಂಥದ್ದು ಕೊನೆಗೆ ಮಾಡಿಕೊಟ್ಟಿದ್ದಾರೆ. ಸಿನಿಮಾ ಗೆಲ್ಲಕ್ಕೆ ಆ ಹಾಡು ಪ್ರಮುಖ ಇದೆ ಅನ್ನುವಂಥ ವಿಚಾರಗಳನ್ನ ಕೂಡ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ತಾವು ಕೂಡ ವೀಕ್ಷಿಸಿದಿರಿ. ಹಾಗಾಗಿ ಈಗ ಟ್ರೈಲರ್ ನೋಡಿದ್ದೀರಾ, ಪ್ರತಿಯೊಂದು ನೋಡಿದ್ದೀರಾ. ಇಷ್ಟು ವಿಚಾರಗಳು. ಮತ್ತು ನನಗೆ ಕೊರಿಯೋಗ್ರಾಫರ್ಸ್ ಅಷ್ಟೇ ಭಾಳ ಚೆನ್ನಾಗಿ ಒಂದು ಹೇಳ್ಕೊಟ್ರು, ಅದನ್ನು ಪ್ರತಿಯೊಂದು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇವಾಗ ಮಾಡಿದೆ. ಇವತ್ತು ನಮ್ಮ ನಟಿಯವರು ಈಗ ಮಾತಾಡಿದ್ರು, ಭಾಳ ಅದ್ಭುತವಾಗಿ ಮಾತಾಡಿದ್ರು. ನಾವು 100ನೇ ದಿವಸ ಸ್ಟ್ರೈಕ್ ಮಾಡಿದಾಗ ಅವರು ಬಂದು ಕೂತರು. ಕೊನೆಯ ದಿವಸ 100ನೇ ದಿವಸ ನಮ್ಮ ಚಂದನ ರಾಘವೇಂದ್ರ ಅವರು ಭಾಳ ಕೋಆಪ್ರೇಷನ್. ಅವ್ರಿಗೆ ಸೀರಿಯಲ್ ಮಾಡ್ತಾ ಇದ್ದಾರೆ, ಇಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕು, ಸೀರಿಯಲ್ ಮಾಡ್ತಾ ಇದ್ದಾರೆ, ಇಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕು. ಭಾಳ ಕಷ್ಟ ಆಯಿತು, ಆದರೂ ಸಿಕ್ಕಾಪಟ್ಟೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ನಾವು ಕೂಡ ಮರೆಯೋಕ್ಕಾಗೋದಿಲ್ಲ. ಇನ್ನು ನಿಸರ್ಗ ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಕುಟುಂಬದ ರೀತಿಯಲ್ಲಿ ಈ ಒಂದು ಸಾಂಗ್ ಇರ್ಬೋದು, ಇಡೀ ಚಿತ್ರ ಬಂದಿದೆ. ಅದಕ್ಕೆ ನಾವು ಇದು ಕುಟುಂಬದ ಮನರಂಜನೆ ಚಲನಚಿತ್ರ ಅಂತ ಹೇಳ್ಬೋದು. ಇದು ಎಷ್ಟೇ ಒಂದು ಚಾಲೆಂಜಿಂಗ್ ಫೈಟ್ ಎಲ್ಲ ಇದ್ರೂ ಕೂಡ ಕೌಟುಂಬಿಕ ಚಿತ್ರ ಅಂತ ನಾವು ಅದನ್ನು ಘೋಷಣೆ ಮಾಡ್ಬೋದು. ಹಾಗಾಗಿ ನಮ್ಮ ರೂಪಶ್ರೀ ಅವರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಅದರಲ್ಲಿ ನೋಡಿದ್ರಲ್ಲ ತಾವು, ಆ ಮಾವ ಅನ್ನುವಂಥ ಒಂದು ಸಾಂಗಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಲಾಸ್ಟಲ್ಲಿ ರಿಷಾ ಗೌಡ ಅವರು ಆ ಒಂದು ಸಾಂಗಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅದ್ಭುತ ನೋಡಿ, ಅದು ಏನು ಫೋರ್ಸಲ್ಲಿ ಮಾಡಿದ್ದಾರೆ ಸಾಂಗ್ ಅವರು. ಹಾಗಾಗಿ ಎಲ್ಲ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಮಾಧ್ಯಮದವರು ನಮಗೆ ಪ್ರೋತ್ಸಾಹ ನೀಡಲಿ ಅಂತ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ನಿರ್ಮಾಪಕರು ರಮೇಶ್ ಗೌಡ್ರು ಭಾಳ ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಸಿನಿಮಾ ಅಂತ ಹೇಳ್ಬಿಟ್ಟೆ ಮಾಡಿದ್ರು. ಆದರೆ ಹೋಗ್ತಾ ಭೈರಪ್ಪ ಗೌಡ್ರು, ಚೇತನ್ ರಮೇಶ್ ಎಲ್ಲ ಕೈ ಜೋಡಿಸ್ಬಿಟ್ರು. ಭಾಳ ದೊಡ್ಡ ಮಟ್ಟದಲ್ಲೇ ಬಂದಿದೆ ಇವತ್ತು. ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಈ ಒಂದು ತಂಡದ ಜೊತೆ ನಾನು ಕೆಲಸ ಮಾಡಿದ್ನಂತ. ಕೊನೆ ರಾಮ್ ಜನಾರ್ದನ್ ಪಾಪ ಎಲ್ಲ ಕೆಲಸನೂ ಮಾಡಿಬಿಟ್ರು. ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲ, ಇನ್ನೂ ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ಸಿನಿಮಾದಲ್ಲಿ ಕೀರ್ತಿ ಬರಲಿ ಅಂತ ನಾನು ನಿಜವಾಗ್ಲೂ ಚಾಮುಂಡೇಶ್ವರಿ ದೇವಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ನಮ್ಮ
ಏನು ಭಗೀರಥ ಚಲನಚಿತ್ರದಿಂದ ಅವ್ರಿಗೆ ಕೀರ್ತಿ ಬರಲಿ, ಹೆಸರು ಬರಲಿ, ಇನ್ನೂ ಅನೇಕ ಚಿತ್ರಗಳು ಅವ್ರಿಗೆ ಸಿಕ್ಕಲಿ, ಅವರು ಡೈರೆಕ್ಷನ್ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ, ಇಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಗಣ್ಯರು ತಾವೆಲ್ಲರೂ ಬಂದಿದ್ದೀರಾ, ಚಲನಚಿತ್ರರಂಗದ ಪ್ರತಿಯೊಬ್ಬರು ಇದ್ದೀರಾ, ಇಲ್ಲಿ ಎಲ್ಲರೂ ಇದ್ದೀರಾ, ಭಾಳ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ ನಮ್ಮ ಭಗೀರಥ ತಂಡಕ್ಕೆ. ನಿಮ್ಮ ಆಶೀರ್ವಾದ ಜಾಸ್ತಿನೇ ಸಿಕ್ಕಿದೆ ನನಗೆ, ನಮ್ಮ ಚಲನಚಿತ್ರ ಭಗೀರಥಗೆ ಸಿಕ್ಕಿದೆ, ಆಶೀರ್ವಾದ ಸಿಕ್ಕಿದೆ. ಈ ಚಲನಚಿತ್ರ ಯಶಸ್ವಿ ಆಗೋಕ್ಕೆ ಮತ್ತೊಮ್ಮೆ ತಾವೆಲ್ಲರೂ ಮನಸ್ಫೂರ್ತಿ ನಮ್ಗೆ ಆಶೀರ್ವಾದ ಮಾಡಿ ಅಂತ